ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಂ ಹಾಜರಾಗ್ತಾರ ಡಿಕೆ ಶಿವಕುಮಾರ್ ಆಯಿತು. ಇದೀಗ ಗೃಹ ಸಚಿವ ಪರಮೇಶ್ವರ್ ಸರದಿ ಅಂತ ಹೇಳಲಾಗ್ತಾ ಇದೆ. ಎಬಿವಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗ್ತಾರ. ಬಿಜೆಪಿ ಬೆಂಬಲಿತ ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಂ ಭಾಗಿಯಾಗಿದ್ದಾರೆ. ರಾಣಿ ಅಬ್ಬಕ್ಕ 500ನೇ ವರ್ಷದ ಜಯಂತಿ ಕಾರ್ಯಕ್ರಮ ಇದಾಗಿರುತ್ತೆ. ತುಮಕೂರು ಜಿಲ್ಲೆ ತುಪ್ಪಟೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿರುವಂಥದ್ದು. ರಾಣಿ ಅಬ್ಬಕ್ಕ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೆ ಎಬಿವಿಪಿ. ರಥಯಾತ್ರೆ ಪಂಜಿನ ಮೆರವಣಿಗೆಯಲ್ಲಿ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ತಿಪಟೂರು ಎಬಿವಿಪಿ ಶಾಖೆಯಿಂದ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ದಾಯಿತು. ಇದೀಗ ಪರಮೇಶ್ವರ್ ಭಾಗಿಯಾಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ, ರಾಣಿ ಅಬ್ಬಕ್ಕ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತೆ ಎಬಿವಿಪಿ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಹಾಜರಾಗಿರುವಂತಹ ದೃಶ್ಯಗಳು. ರಥಯಾತ್ರೆ ಪಂಜಿನ ಮೆರವಣಿಗೆ ನಡೀತಾ ಇರುತ್ತೆ. ಸಚಿವ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಆಯ್ತು, ಇದೀಗ ಗೃಹ ಸಚಿವ ಪರಮೇಶ್ವರ್ ಸರದಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮು, ಡಿಕೆ ಶಿವಕುಮಾರ್ ಆಯ್ತು, ಇದೀಗ ಪರಮೇಶ್ವರ್ ಅವರು ಭಾಗಿಯಾಗಿದ್ದಾರೆ ರಥಯಾತ್ರೆ ಕಾರ್ಯಕ್ರಮದಲ್ಲಿ. ಸೊ ಏನೆಲ್ಲ ಜರುಗ್ತಾ ಇದೆ ಅಪ್ಡೇಟ್ಸ್ ಕೊಡ್ತಾ ಇದ್ರೆ? ಅದು ಏನು ಒಂದು ರಾಜ್ಯ ಸರ್ಕಾರದ ಎಡವಟ್ಟುಗಳ ಮೇಲೆ ಎಡವಟ್ಟು ಅನ್ನುವಂತ ಒಂದು ಸಾಲು ಎಡವಟ್ಟುಗಳಿಗೆ ಈ ಒಂದು ಘಟನೆಗಳು ಸಾಕ್ಷಿ ಆಗುವಂತದ್ದು. RSS ಗೀತೆ ಆಡಿದ ನಂತರ ಏನು ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ದೊಡ್ಡ ಎಡವಟ್ಟೆ ಅಂತ ಇದು ಹೇಳ್ಬೋದು. ಇನ್ನ ಬಿಜೆಪಿ ಬೆಂಬಲಿತ ಎಬಿವಿಪಿ ಕಾರ್ಯಕ್ರಮಕ್ಕೆ ಪರಂ ಭಾಗಿಯಾಗಿರುವಂತದ್ದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತದ್ದು. ಇನ್ನು 500 ವರ್ಷಗಳ ಒಂದು ಆಯೋಜನಾ ಕಾರ್ಯಕ್ರಮಕ್ಕೆ ಗೃಹ ಸಚಿವರು, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರು ಒಂದು RSS ಕಾರ್ಯಕ್ರಮಕ್ಕೆ ಭಾಗಿಯಾಗುವಂತದ್ದು ಎಲ್ಲೋ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತದ್ದು. ಇನ್ನು ಈ ಒಂದು ಮಹಾ ಎಡವಟ್ಟಿಗೆ ಏನೆಲ್ಲ ಅವಾಂತರಗಳ ರಾಜ್ಯದಲ್ಲಿ ಸೃಷ್ಟಿಯಾಗುತ್ತೋ ಮತ್ತೆ ಏನೆಲ್ಲ ಒಂದು ಆಯೋಜನೆ ಶುರುವಾಗುತ್ತೋ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಒಟ್ಟಾರೆಯಾಗಿ ಏನು ಸಚಿವರಾದಂತ ಏನು ಡಿ ಕೆ ಶಿವಕುಮಾರ್ ಹಾಗೂ ಸಚಿವರಾದ ಪರಮೇಶ್ವರ್ ಅವರು ಈ ಒಂದು ಜಂಟಿಯಾಗಿ ಒಂದು ಎಡವಟ್ಟುಗಳು ಮಾಡ್ಕೊಳ್ತಾರಂಥದ್ದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಇನ್ನು ಈ ಒಂದು ಹಂತಕ್ಕೆ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗಿದೆ ರೋಜಾ. ಆಲ್ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧರ್ಮಸ್ಥಳಕ್ಕೆ ಪವರ್ ಸ್ಟಾರ್ ಎಂಟ್ರಿ ಕೊಡ್ತಾ ಇರುವಂಥದ್ದು. ಧರ್ಮಸ್ಥಳದ ವಿರುದ್ಧ ನಡೆದಂತಹ ಅಪಪ್ರಚಾರ ಷಡ್ಯಂತ್ರದ ಆರೋಪದ ಪ್ರಕರಣದ ವಿಚಾರವಾಗಿ ಇದೀಗ ಧರ್ಮಸ್ಥಳದ ಪರ ನಿಂತಿದ್ದಾರೆ ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್. ಸಂಜೆ 5 ಗಂಟೆಗೆ ಧರ್ಮಸ್ಥಳಕ್ಕೆ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿಯನ್ನ ನೀಡ್ತಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಆಂಧ್ರ ಸಿಎಂ ಪವನ್ ಕಲ್ಯಾಣ್. ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಆರತಿ ಸೇವೆಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವೀರೇಂದ್ರ ಹೆಗಡೆ ಭೇಟಿಯಾಗಲಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆಗ್ತಾ ಇರುವಂತಹ ವಿಚಾರವಾಗಿ ಇದೀಗ ಧ್ವನಿ ಎತ್ತೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್. ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗ ಆರತಿಯನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೀರೇಂದ್ರ ಹೆಗಡೆಯನ್ನು ಕೂಡ ಭೇಟಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪ ಪ್ರಕರಣದ ವಿಚಾರವಾಗಿ ಇದೀಗ ಧರ್ಮಸ್ಥಳದ ಪರ ನಿಂತರ ಆಂಧ್ರ ಡಿಸಿಎಂ ಬಿಕಾಸ್ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು 5 ಗಂಟೆಗೆ ಧರ್ಮಸ್ಥಳಕ್ಕೆ ತಲುಪ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಆರತಿಯನ್ನು ಕೂಡ ಬೆಳಗಲಿದ್ದಾರೆ. ಅದಾದ ನಂತರ ಮಂಜುನಾಥನ ದರ್ಶನ ಮಾಡಿ ನಂತರ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಇದೀಗ ಒಬ್ಬೊಬ್ಬರಾಗಿಯೇ ಧ್ವನಿ ಎತ್ತುತ್ತಾ ಇದ್ದಾರೆ. ಒಂದಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂತು. ಇದರಲ್ಲೂ ಕೂಡ ರಾಜಕೀಯ ತರ್ತಾ ಇದ್ದಾರೆ ಅಂತ ಹೇಳಿದ್ರು. ಬಿಜೆಪಿಯವರ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು. ಒಂದು ಕಡೆ JDSನವರು ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು. ಧರ್ಮಸ್ಥಳ ಹೆಸರಲ್ಲಿ ಧರ್ಮಸ್ಥಳ ಚಲೋ ಜಾಥಾವನ್ನು ಹೊರಟರು ಬಿಜೆಪಿ ಕಡೆಯಿಂದ. ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿ ಸೊ ಒಂದು ರೀತಿಯಾಗಿ ಯಾವುದೇ ಒಂದು ವಿಚಾರವನ್ನು ಮುನ್ನೆಲೆಗೆ ತರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆಗಳನ್ನು ಮಾಡಬೇಕು. ಚಿನ್ನಯ್ಯ ಹೇಳಿದಂತಹ ಒಂದಷ್ಟು ವಿಚಾರಗಳು, ಹಾಗೆ ಯೂಟ್ಯೂಬರ್ಸ್ ಯಾವುದೇ ದಾಖಲೆಗಳು ಇಲ್ಲದೆ ಮಾಡಿದಂಥ ಒಂದಷ್ಟು ಅಪಪ್ರಚಾರಗಳು. ಸೊ ಇದೀಗ ಎಲ್ಲರೂ ಕೂಡ ಇದರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಅಪಪ್ರಚಾರ ಮಾಡಿದ್ರೆ ಮಂಜುನಾಥ ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ
ತಕ್ಕ ಪಾಠವನ್ನು ಕಲಿಸ್ತಾನೆ ಅನ್ನೋದಕ್ಕೆ ಇದು ನಿಜಕ್ಕೂ ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು.